ಇಸ್ರೋ ಗಗನಯಾನಕ್ಕೆ ಧಾರವಾಡದ ನೊಣಗಳು ತಯಾರಾಗುತ್ತಿವೆ. ಬೆಲ್ಲ, ರವೆ ಹಾಗೂ ಧಾನ್ಯಗಳಿಂದ ತಯಾರಿಸಿದ ಗಂಜಿ ನೊಣಗಳಿಗೆ ನೀಡಲಾಗುತ್ತೆ. ಹೌದು ವೀಕ್ಷಕರೇ, ಇದೇ ವರ್ಷಾಂತ್ಯಕ್ಕೆ ಇಸ್ರೋ ಗಗನಯಾನ ಕೈಗೊಳ್ಳಲಿದೆ. ಮೊದಲೆರಡು ಪ್ರಾಯೋಗಿಕ ಪರೀಕ್ಷೆಗಳು ಮಾನವರಹಿತವಾಗಿದ್ದು, ಇವುಗಳ ಪೈಕಿ ಒಂದು ಪ್ರಯಾಣದಲ್ಲಿ ಧಾರವಾಡ ಕೃಷಿ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ ನೊಣಗಳು ಪ್ರಯಾಣಿಸಲಿವೆ. ಆ ನೊಣಗಳೇ ಹಣ್ಣಿನ ನೊಣಗಳು. ಹೌದು ಸ್ನೇಹಿತರೆ, ತಿರುವನಂತಪುರಂನಲ್ಲಿ ಇರುವ ಭಾರತೀಯ ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಯ ವಿಜ್ಞಾನಿಗಳ ತಂಡ ನೊಣಗಳ ಪ್ರಯಾಣಕ್ಕೆ ಸಕಲ ಸಿದ್ಧತೆ ಮಾಡಿದೆ. ದೇಶದ 72 ಕೃಷಿ ವಿಶ್ವವಿದ್ಯಾಲಯಗಳು ಕಳಿಸಿದ್ದ ಮಾದರಿಗಳಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಜೈವಿಕ ತಂತ್ರಜ್ಞಾನ ವಿಭಾಗದಿಂದ ಅಭಿವೃದ್ಧಿಪಡಿಸಿ ಕಳಿಸಿದ ನೊಣಗಳ ಮಾದರಿಗಳು ಸಂಶೋಧನೆಗೆ ಆಯ್ಕೆಯಾಗಿರುವುದು ಗಮನಾರ್ಹ. ಇಂತಹ ಸ್ವಾರಸ್ಯಕರ ವಿಡಿಯೋಗಳಿಗಾಗಿ ನಿಮಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸಲಹೆ ಸೂಚನೆಗಳಿದ್ರೆ ಕಮೆಂಟ್ ನಲ್ಲಿ ತಿಳಿಸಿ. ಅಧ್ಯಯನಕ್ಕೆ ಆಯ್ಕೆ ಮಾಡಿಕೊಂಡಿರುವ ಹಣ್ಣಿನ ನೊಣಗಳ ವೈಜ್ಞಾನಿಕ ಹೆಸರು ಡ್ರೋಸೋಫಿಲಾ ಮೆಲನೋಗಾಸ್ಟರ್. ಗಗನಯಾನಿಗಳು ಅನುಭವಿಸುವ ಕಿಡ್ನಿ ಸ್ಟೋನ್ ಸೇರಿದಂತೆ ಹಲವು ಆರೋಗ್ಯ ಸಮಸ್ಯೆಗಳ ಕುರಿತು ಅಧ್ಯಯನ ಮಾಡಿ ಪರಿಹಾರ ಕಂಡುಕೊಳ್ಳುವ ದೃಷ್ಟಿಯಿಂದ ಸಂಶೋಧನೆ ಕೈಗೊಳ್ಳಲಾಗಿದೆ. 20 ಪೆಟ್ಟಿಗೆಗಳಲ್ಲಿ ತಲಾ ಒಂದೊಂದು ಪೆಟ್ಟಿಗೆಯಲ್ಲಿಯೂ 30-40 ನೊಣಗಳನ್ನು ಬಿಡಲಾಗುತ್ತೆ. ಈ ಸ್ಟಡಿ ಕಿಟ್ನಲ್ಲಿ ಶೂನ್ಯ ಗುರುತ್ವಾಕರ್ಷಣೆಯಲ್ಲಿ ಚಲಿಸುವ ಆಹಾರ ಮತ್ತು ಸಂತಾನೋತ್ಪತ್ತಿಗೆ ಸಹಕಾರ ಆಗುವ ವಾತಾವರಣ ನಿರ್ಮಿಸಿ ಬಾಹ್ಯಾಕಾಶಕ್ಕೆ ಕಳಿಸಲಾಗುತ್ತೆ. ಈ ಕಿಟ್ನಲ್ಲಿ ಆಮ್ಲಜನಕ ಇರಲಿದೆ. ಅತಿ ಮುಖ್ಯವಾಗಿ ಬೆಲ್ಲ, ರವೆ ಹಾಗೂ ಧಾನ್ಯಗಳಿಂದ ತಯಾರಿಸಿದ ಗಂಜಿ ರೀತಿಯ ಆಹಾರವನ್ನು ಹಣ್ಣಿನ ನೊಣಗಳಿಗೆ ನೀಡಲಾಗುತ್ತದೆ. ಇದರಲ್ಲಿ ಸೋಡಿಯಂ ಆಕ್ಸಲೇಟ್, ಇಥೈಲ್ ಗ್ಲೈಕಾಲ್ ಹಾಗೂ ಹೈಡ್ರಾಕ್ಸಿಯಲ್ ಪ್ರೋಲಿನ್ ಇರಲಿದ್ದು, ಗಂಜಿ ಸೇವಿಸಿದ ನೊಣಗಳ ಮೂತ್ರಪಿಂಡಗಳಲ್ಲಿ 3-4 ದಿನಗಳಲ್ಲಿ ಕಲ್ಲು ಕಾಣಿಸಿಕೊಳ್ಳುತ್ತದೆ. ಶೂನ್ಯ ಗುರುತ್ವಾಕರ್ಷಣೆಯಲ್ಲಿ ಗಗನಯಾನ ಮಾಡುವ ಹಣ್ಣಿನ ನೊಣಗಳನ್ನು ಬಳಿಕ ಅಧ್ಯಯನಕ್ಕೆ ಗುರಿಪಡಿಸಲಾಗುತ್ತೆ. ಈ ರೀತಿಯಾಗಿ ಕರ್ನಾಟಕದ ಧಾರವಾಡ ಕೃಷಿ ವಿಶ್ವವಿದ್ಯಾಲಯವು ತಮ್ಮ ನೊಣದ ಆವಿಷ್ಕಾರ ಸಾಧನೆ ಮೂಲಕ ಕರ್ನಾಟಕಕ್ಕೆ ಹೆಮ್ಮೆನಿಸಿದೆ. ಇಂತಹ ಸ್ವಾರಸ್ಯಕರ ವಿಡಿಯೋಗಳಿಗಾಗಿ ನಿಮಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸಲಹೆ ಸೂಚನೆಗಳಿದ್ದರೆ ಕಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದಗಳು.